ಈಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಅದೇ ರೀತಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, JCI ಮಂಗಳ ಗಂಗೋತ್ರಿ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಳ್ಳಾಳ ವಲಯ ಇವರ ಜಂಟಿ ಆಶ್ರಯದಲ್ಲಿ ನಾವು ಈ ದಿನ ಸಾಧಾರಣ ಕಡಿಮೆ ತೂಕದ ಮಕ್ಕಳ ಆರೋಗ್ಯ ತಪಾಸಣೆ, ಮಹಿಳೆಯರ ಆರೋಗ್ಯ ತಪಾಸಣೆ ಹಾಗೂ ಮಾಹಿತಿ ಸೇವೆ, ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ ಮತ್ತು ಮಾತೃವಂದನಾ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಡಿಸೋಜಾ ಇವರು ವಹಿಸಿಕೊಂಡಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರೋಗ್ಯ ಶಿಬಿರದ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ಹರೇಕಲ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಅನಿತಾ ಡಿಸೋಜರವರೇ, ಪಾವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಫಿರೋಜರವರೇ, ತಾಲೂಕ್ ಪಂಚಾಯತಿನ ಸದಸ್ಯರಾದ ಶಶಿಪ್ರಭಾ ಶೆಟ್ಟಿಯವರೇ, ಹರೇಕಲ ಗ್ರಾಮ ಪಂಚಾಯತಿನ ಸದಸ್ಯರಾದ ಮಜೀದ್ರವರೇ, ಫೋಟೋ ಅಸೋಸಿಯೇಷನ್ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಅದೇ ರೀತಿ ನಮ್ಮ ಯಾದ್ ಫೌಂಡೇಶನ್ನ ಅಧ್ಯಕ್ಷರಾದ ರಿಯಾಜ್ರವರೇ, ನಮ್ಮ ಮೇಲ್ವಿಚಾರಿಕೆಯಾದ ಶಂಕರಿ ಮೇಡಮ್ ರವರೇ, ನಮ್ಮ ಫಾದರ್ ಮಲ್ಲರ್ನ ಎಲ್ಲ ಡಾಕ್ಟರ್ಸ್ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ನಮ್ಮ ಮಂಡಲ ಪಂಚಾಯತಿನ ಮಾಜಿ ಹರೇಕಲ ಪಂಚಾಯತಿನ ಸದಸ್ಯರು, ಮಂಡಲ ಪಂಚಾಯತ್ ಸದಸ್ಯರಾದ ಹಸನಬ್ಬರವರೇ, ವೇದಿಕೆಯಲ್ಲಿದ್ದ ನಮ್ಮ ಎಲ್ಲ ಗಣ್ಯರೇ, ಬಹಳಷ್ಟು ಸಂತೋಷವಾಯಿತು. ನಮ್ಮ ಪವಿತ್ರ ರವರ ನೇತೃತ್ವದಲ್ಲಿ ಐಕು ಅಂಗನವಾಡಿಯಲ್ಲಿ ಈ ಒಂದು ಮಕ್ಕಳ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಮಂಗಳೂರು ತಾಲೂಕಿನ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಗತ್ಯವಾದ ಕಾರ್ಯಕ್ರಮ. ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳಷ್ಟು ದೃಷ್ಟಿಯನ್ನಿಟ್ಟುಕೊಂಡು ನಮ್ಮ ಶಂಕರಿ ಮೇಡಮು, ಪವಿತ್ರ ಅವರು ಮತ್ತು ಹರೇಕಲ ಪಾವೂರು ಅಂಗನವಾಡಿಯ ಕಾರ್ಯಕರ್ತರು, ಇವರು 2 ಗ್ರಾಮದ ಕಾರ್ಯಕರ್ತರ ನೇತೃತ್ವದಲ್ಲಿ ಇದು ಒಂದು ಅತ್ಯವಶ್ಯಕವಾದ ಕಾರ್ಯಕ್ರಮ. ಇದಕ್ಕೆ ನಮ್ಮ ಫಾದರ್ ಮಲ್ಲರ್ನ ಹಾಸ್ಪಿಟಲ್ ಅವರು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಫೋಟೋ ಅಸೋಸಿಯೇಷನ್ ಖಂಡಿತವಾಗಿ ಫೋಟೋದಿಂದಲೇ ದೇಶ ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಮೂಲ ಉದ್ದೇಶ. ಮಾಧ್ಯಮದವರು, ಸುದ್ದಿ ವಾಹಿನಿಯವರು, ಫೋಟೋಗ್ರಾಫರ್ಸ್ ಇದರಿಂದ ಭಾಳಷ್ಟು ದೇಶ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಎಷ್ಟು ವರ್ಷಗಳ ಫೋಟೋವನ್ನು ಸಹ ನಮಗೆ ನೆನಪು ಮಾಡುವಂಥ ಒಂದು ಶಕ್ತಿ ಇದ್ದರೆ ಅದು ಫೋಟೋಗ್ರಾಫರ್ಸ್. ಖಂಡಿತವಾಗಿ ಅವರ ಸಾಧನೆ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ನಾವು ಭಾಳಷ್ಟು ಜಾಗೃತೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ಎಲ್ಲ ತಾಯಂದರಿಗಿದೆ. ತಾಯಂದರು ಎಲ್ಲರೂ, ಗಂಡಸರು ಕೆಲಸಕ್ಕೆ ಅಥವಾ ಬೇರೆ ಬೇರೆ ಹೋಗುವಾಗ ಮನೆಯಲ್ಲಿ ತಾಯಂದಿರು ಇರುವುದು. ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಆರೋಗ್ಯದ ಬಗ್ಗೆ ನೀವು ಗಮನ ಕೊಟ್ಟು ಈ ಒಂದು ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಮಾಡಬೇಕು. ಮಕ್ಕಳು ಭವ್ಯ ಭಾರತದ ಭಾವಿ ಪ್ರಜೆಗಳು. ಅವರಿಂದ ನಾವು ಭಾಳಷ್ಟು ಹಿರಿಯರು ಕೆಲವು ಸಾಧನೆಗಳನ್ನು ಬಯಸಿ ನಾವು ಜೀವನ ಮಾಡ್ತಾ ಇದ್ದೇವೆ.
ಹಾಗಾಗಿ ಮಕ್ಕಳೆಂದರೆ ದೇವರಿಗೆ ಸಮಾನವಾದ ಆ ಮಕ್ಕಳ ಸೇವೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಅಂಗನವಾಡಿಯ ಕಾರ್ಯಕರ್ತರು ಆಗಿ ಅವರೊಂದು ಮಸೀದಿಯ ಗುರುಗಳು, ಚರ್ಚಿಯ ಅರ್ಚಕರು, ಅದೇ ರೀತಿ ದೈವಸ್ಥಾನದ ಅರ್ಚಕರು, ಇವರೆಲ್ಲರೂ ಯಾವ ರೀತಿ ಆ ಧರ್ಮದ ಪೂಜೆ ಪುರಸ್ಕಾರ ಮಾಡ್ತಾರೋ ಅದೇ ರೀತಿ ನಮ್ಮ ಅಂಗನವಾಡಿಯ ಕಾರ್ಯಕರ್ತರನ್ನು ನಾವು ಕಾಣುವುದರಲ್ಲಿ ತಪ್ಪಿಲ್ಲ. ಯಾಕೆಂತ ಹೇಳಿದರೆ ದೇವರ ಕೆಲಸ ಮಾಡುವವರು ಅಂಗನವಾಡಿಯ ಕಾರ್ಯಕರ್ತರು, ಮಕ್ಕಳ ಕೆಲಸ ಮಾಡುವವರು ಅಂಗನವಾಡಿಯ ಕಾರ್ಯಕರ್ತರು. ಅಂಗನವಾಡಿಯ ಕಾರ್ಯಕರ್ತರನ್ನು ನಾವು ಒಳ್ಳೆಯ ದೃಷ್ಟಿಯಲ್ಲಿ ಕಂಡ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರು ಪುಟ್ಟ ಮಕ್ಕಳ ಸೇವೆ ಮಾಡುವವರು. ಹಾಗಾಗಿ ಅವರಿಗೆ ನಾವು ಎಷ್ಟು ಅಭಿನಂದನೆ ಕೊಟ್ಟರೂ ಸಾಕಾಗಲಿಕ್ಕಿಲ್ಲ. ಸಣ್ಣ ಸಂಬಳದಿಂದ ದೊಡ್ಡ ಸಾಧನೆಯನ್ನು ಮಾಡುವಂಥವರು ಅಂಗನವಾಡಿಯ ಕಾರ್ಯಕರ್ತರು. ಹಾಗಾಗಿ ಅಂಗನವಾಡಿಯ ಕಾರ್ಯಕರ್ತರನ್ನು, ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳನ್ನು, ಪಂಚಾಯತಿನ ಅಧ್ಯಕ್ಷರನ್ನು, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ನಮ್ಮ ದಯಾನಂದ ಶೆಟ್ಟರವರು, ನಮ್ಮ ವೈದ್ಯನಾಥ ಅಧ್ಯಕ್ಷರಲ್ಲ ಈಗ ಉಪಾಧ್ಯಕ್ಷರು, ವೈದ್ಯನಾಥ ಸೇವಾ ಸಮಿತಿ ಉಪಾಧ್ಯಕ್ಷರಾಗಿ ನಮ್ಮ ದಯಾನಂದ ಶೆಟ್ಟಿ ನಮ್ಮ ಜೊತೆಯಲ್ಲಿ ಸೇರಿದ್ದಾರೆ. ಭಾಳಷ್ಟು ಸೇವೆ ಮಾಡುವಂಥ ಒಬ್ಬ ನಾಯಕ. ಖಂಡಿತವಾಗಿ ಅಂಬ್ಲಮೊಗರು ಹರೇಕಲದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮ ದಯಾನಂದ ಶೆಟ್ಟರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನೆನಪಿಸುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಐಕ್ಯು ಅಂಗನವಾಡಿ ಕೇಂದ್ರ. ಪಾವೂರ್ ಅಂತ ಹೇಳಿದರೆ ನಾವು ಯಾವ ಕಾರ್ಯಕ್ರಮ ಮಾಡೋದಾದರೂ ಕೂಡ ನಾವು ಬೇಡ ಅಂತ ಹೇಳುವುದಿಲ್ಲ. ಅದೇ ಹರೇಕಲ ಬೇಡ ಹೇಳ್ತಾರಂತ ಹೇಳೋದಲ್ಲ, ಆದರೂ ಕೂಡ ನಾವು ಭಾಳಷ್ಟು ಜಾಸ್ತಿ ಗ್ರಾಮ ಪಂಚಾಯತಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹರೇಕಲದಲ್ಲಿ ಕೊಡುವುದಿಲ್ಲ ಅಂತೆಲ್ಲ ನಾನು ಭಾವಿಸುವುದಲ್ಲ. ಪಾವೂರಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಭಾಳಷ್ಟು ಜಾಸ್ತಿ ಒತ್ತು ಕೊಡ್ತೇವೆ. ಯಾಕಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ವಿಚಾರದಲ್ಲಿ ಉಪಯೋಗ ಆಗುವಂಥ ಒಂದು ಇಲಾಖೆ ಇದ್ದರೆ ಅದು ಖಂಡಿತವಾಗಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅವರ ಆ ಒಂದು ಸಹಯೋಗ ಅಂಗನವಾಡಿ ಕಾರ್ಯಕರ್ತರು ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಸಣ್ಣ ಮಟ್ಟಿನ ಕಾರ್ಯಕ್ರಮ ಹಿಡಿದು ದೊಡ್ಡ ಮಟ್ಟಿನ ಕಾರ್ಯಕ್ರಮದವರೆಗೆ ಒಂದು ಜನ ತೋರಿಸುವ ಹಾಗೆ ಮಾಡಬೇಕಾದರೂ ಕೂಡ ಬೇಗ ನಮಗೆ ಕೈಗೆಟಕುವುದಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತರು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಏನಾದರೂ ವ್ಯವಸ್ಥೆ ಬೇಕಿದ್ದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಇದಕ್ಕಿಂತ ಮುಂಚೆನೂ ಕೂಡ ಮಾಡಿಕೊಟ್ಟಿದ್ದೇವೆ, ಇನ್ನು ಮುಂದಕ್ಕೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ತೂಕ ಕಡಿಮೆಯ ಈ ಒಂದು ಹೊಸ ಅಂಗನವಾಡಿ ಕಟ್ಟಡ ಒಂದೇ ದಿವಸದಲ್ಲಿ ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಉದ್ಘಾಟನೆ ಆಗಿದೆ. ಅದು ಕೂಡ ಭಾಳಷ್ಟು ಒಂದು ಹೆಮ್ಮೆಯ ವಿಚಾರ. ಒಂದು ಅಂಗನವಾಡಿಯನ್ನಲ್ಲ, ಒಂದು ದಿವಸದಲ್ಲಿ 4 ಅಂಗನವಾಡಿ ಕಾರ್ಯಕ್ರಮ ಮಾಡಿದ್ದೇವೆ. ಅದರೊಟ್ಟಿಗೆ ಈಗ ಸಾಧಾರಣ ಕಡಿಮೆಯ ಮಕ್ಕಳ ತೂಕದ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಮಕ್ಕಳನ್ನು ನಾನು ಗಮನಿಸ್ತಾ ಇದ್ದೆ. ನಮ್ಮ ಪಾವೂರಿನ ಮಕ್ಕಳು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳಷ್ಟು ಸಂತೋಷ ಆಗ್ತಾ ಉಂಟು. ಇಲ್ಲಿ ಪೋಷಕರು ಸೇರಿದ್ದಾರೆ. ಇಲ್ಲಿ ಸೇರಿದಂಥ ಪೋಷಕರಿಗೆ ಸ್ವಲ್ಪ ದೊಡ್ಡ ಕ್ಲಾಸಿನ ಮಕ್ಕಳು ಕೂಡ ಇರ್ಬೋದಂತ ಹೇಳಿ ಭಾವಿಸ್ತೇನೆ. ಅದಕ್ಕೋಸ್ಕರ ಪೋಷಕರಿಗೆ ಒಂದು ಕಿವಿಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಭಾಳಷ್ಟು ಶ್ರದ್ಧೆ ವಹಿಸಿ ನೀವು ಅದನ್ನು ನೋಡಬೇಕು. ಯಾಕಂತ ಹೇಳಿದರೆ ಶೈಕ್ಷಣಿಕ ವಿಭಾಗದಲ್ಲಿ ಹೇಳುವುದಾದರೆ ಬರೀ 40% ಮಾತ್ರ ಟೀಚರ್ಸ್ ಮತ್ತು ಶಿಕ್ಷಣ ಇಲಾಖೆಯ ಯಾರು ಹುದ್ದೆಗಳಿರ್ತಾರೆ ಅವರಿಗೆ ಮಾತ್ರ ಬಿಟ್ಕೊಟ್ಟು ಪೋಷಕರು ಒಂದು ಮಗುವಿಗೆ ಆ ಸಮಾಜದಲ್ಲಿ ಅವನೊಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಇಡೀ 100%ಅಲ್ಲಿ ಬರೀ 40% ಮಾತ್ರ ಶಿಕ್ಷಣದಲ್ಲಿ ಉದ್ಯೋಗ ಮಾಡುವಂಥ ಟೀಚರ್ಸ್ ಆಗಿರಲಿ ಮಾಸ್ಟ್ರಿಗೆ ಬಿಟ್ಟುಕೊಟ್ಟು ಇನ್ನುಳಿದ 60%
ಅದು ಎಲ್ಲ ಅದರ ಜವಾಬ್ದಾರಿ ಇಡೀ 60 ಭಾಗ ಮಗುವಿನ 60% ಇಡೀ ಜವಾಬ್ದಾರಿ ಪೋಷಕರ ಕೈಯಲ್ಲಿರ್ತದೆ. ಯಾಕಂತ ಹೇಳಿದ್ರೆ ನೀವು ಭಾವಿಸಿ, ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಮಗು ಯಾವ ಟೀಚರ್ ಇಲ್ಲದೇನೆ ಆ ತುಳು ಭಾಷೆ ಮಾತಾಡುವಾಗ, ಅದೇ ರೀತಿ ಒಂದು ಬ್ಯಾರಿ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದಂಥ ಮಗು ಅದು ತನ್ನಕ್ಕೆ ಸ್ಟಾನಾಗಿ ದೊಡ್ಡದಾಗುವಾಗ ಅಷ್ಟು ಅಚ್ಚುಕಟ್ಟಾಗಿ ಬ್ಯಾರಿ ಮಾತಾಡುವಾಗ ನೀವು ಭಾವಿಸಿ ಆ ಮಗುವಿಗೆ ಪಾಠ ಕಲಿಸುವಂಥ ಮೊದಲ ಟೀಚರ್ ಅಥವಾ ಮೊದಲ ಮಾಸ್ಟರ್ ಯಾರಂತ ಹೇಳಿದರೆ ಖಂಡಿತವಾಗಿ ಕೂಡ ಅವರ ಪೋಷಕರು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 60% ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಆಲೋಚಿಸಬೇಕು, ನೀವು ಯಾವ ರೀತಿ ನಡವಳಿಕೆ ಆ ಮಗುವಿನ ಎದುರಿಗೆ ಮಾಡ್ತೀರಾ ಅದೇ ನಡವಳಿಕೆ ನಿಮಗೆ ಅದನ್ನು ನಿಮಗೆ ತೋರಿಸಿಕೊಡ್ತಾರೆ. ನೀವು ಯಾವ ರೀತಿ ಮಾತುಗಳನ್ನ ಆಡ್ತೀರಾ ನಿಮ್ಮ ಬಾಯಲ್ಲಿ ಅದೇ ಮಾತನ್ನು ಆ ಮಗು ಕಲಿತದೆ. ನೀವು ಯಾವ ರೀತಿ ಏನಾದರೂ ಬೇಡದ ಮಾತು ನೀವು ಮಾತಾಡಿಕೊಂಡಿದ್ರೆ ನೀವು ಭಾವಿಸಬೇಕು, ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಏನಾದರೂ ಗಲಾಟೆ ಮಾಡುವಾಗ ಅದನ್ನು ಕೂಡ ಆ ಮಗು ಗಮನಿಸ್ತಂತ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ನಾವು ಯಾರು ಪೋಷಕರು ಆ ಮಗುವಿನ ಮುಂದೆ ಏನಾದರೂ ನಮ್ಮ ಚಲನವಲನ ತೋರಿಸಿಕೊಡುವಾಗ ಅದನ್ನೇ ಗಮನಿಸಿ ಅದನ್ನೇ ಪುನರಾವರ್ತನೆ ಮಾಡಿ ಅದನ್ನೇ ಕಲಿಯುವಂತಹ ಒಂದು ಸನ್ನಿವೇಶ. ಅದಕ್ಕೋಸ್ಕರ ಪೋಷಕರಲ್ಲಿ ವಿನಂತಿ ಅಂತ ಹೇಳಿದರೆ, ಮಕ್ಕಳ ಮುಂದೆ ಯಾವುದೇ ಒಂದು ಚಟುವಟಿಕೆ ಮಾಡುವಾಗ ಕೂಡ ಜಾಗ್ರತೆಯಿಂದ ಮಕ್ಕಳಿಗೆ ನಾವು ಮಾದರಿಯಾಗಿರಬೇಕು. ಮಕ್ಕಳ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಪ್ರತಿಯೊಂದು ಅಂಗವಿಕಲಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಪ್ರತಿಯೊಂದು ಮಗುವಿಗೆ ಅವರ ಒಳಗಡೆ ಒಂದು ಕಲೆ ಅಂತ ಇರ್ತದೆ. ಕೆಲವರು ಹೇಗೆ ಅಂತ ಹೇಳಿದರೆ, ಮಗುವಿಗೆ ಡಾಕ್ಟರ್ ಕಲಿಬೇಕಿದ್ರೆ ಪೋಷಕರು ಅದು ಇಂಜಿನಿಯರ್ ಆಗಬೇಕಂತ ಹೇಳಿ ಹಠ ಕಟ್ತಾರೆ. ಖಂಡಿತ ಅದು ತಪ್ಪಾಗ್ತದೆ. ಮಗುವಿನ ಒಳಗಡೆಯ ಕಲೆ ಏನಂತೇಳಿ ಹುಡುಕಿಕೊಂಡು ಆ ಕಲೆಗೆ ತಕ್ಕಾಗಿ ನಾವು ಆ ಮಗುವಿಗೆ ದಾರಿ ತೋರಿಸ್ಬೇಕಂತ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಬಹಳಷ್ಟು ಅತಿಥಿಗಳು ಮಾತಾಡಲಿಕ್ಕಿದ್ದಾರೆ. ಒಂದು ಸಣ್ಣ ಮಕ್ಕಳ ಬಗ್ಗೆ ಪ್ರೀತಿ ತೋರಿಸುವ ಒಂದು ಸಣ್ಣ ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸೌತ್ ಆಫ್ರಿಕಾದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ದಿವಸ ಒಂದು ತಾಯಿ ಪ್ರಕಟಣೆಯನ್ನು ಕೊಡ್ತಾಳೆ. ಆ ಪ್ರಕಟಣೆಯಲ್ಲಿ ಓದುಗರಿಗೆ ಪ್ರಿಯ ಓದುಗರ ಅಂತ ಹಾಕಿ, ಅದು ಇಂಗ್ಲೀಷಲ್ಲಿ ಇತ್ತು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಪ್ರಿಯ ಓದುಗರ ಅಂತ ಹೇಳಿ ಆ ತಾಯಿ ಹೇಳ್ತಾಳೆ, ನಾನು ನನ್ನ 20 ವರ್ಷದ ಮಗುವನ್ನು ಈಗ ಅಂತ್ಯಕ್ರಿಯೆ ಮಾಡಿ ಬಂದಿದ್ದೇನೆ ಅಂತ ಹೇಳ್ತಾಳೆ. ಅದನ್ನು ದೊಡ್ಡ ಒಬ್ಬ ಸೈಂಟಿಸ್ಟ್ ಓದುವ ಸಂದರ್ಭದಲ್ಲಿ ಅವರು ಭಾವಿಸ್ತಾರೆ, 20 ವರ್ಷದ ಮಗುವನ್ನು ಈಗ ತಾನೇ ನಾನು ಅಂತ್ಯಕ್ರಿಯೆ ಮಾಡಿ ಬಂದು ಈ ಬರಹವನ್ನು ಬರೀತಾ ಇದ್ದಾನೆ. ಅದರಲ್ಲಿ ಏನಿದೆ ಅಂತ ಹೇಳಿದರೆ, ತನ್ನ ಮಗ ಕಲಿಕೆಯಲ್ಲಿ ಬಹಳಷ್ಟು ದಡ್ಡ ಇದ್ದ, ಅವನು ಕಲಿತಾ ಇರಲಿಲ್ಲ, ಬಹಳಷ್ಟು ಖರ್ಚು ಮಾಡಿದ್ರು ತಾಯಿ ಪಾಪ, ಆದರೂ ಕೂಡ ಕಲಿತಾ ಇದ್ರಲ್ಲ. ಕೊನೆಗೆ ಒಂದು ದಿವಸ ಒಂದು ದೂರದ ಪ್ರದೇಶಕ್ಕೆ ಅವರನ್ನು ಕೆಲಸಕ್ಕೆ ಅಂತ ಹೇಳಿ ಕಲಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ದಿವಸ ಅವರು ಬರುವಾಗ ಬಹಳಷ್ಟು ಬೇಗ ಬರ್ತಾ ಇದ್ದ. ಒಂದು ದಿವಸ ಒಂದು 7 ಗಂಟೆಗೆ ತಾಯಿಗೆ ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ, ನನಗೆ ಬರಲಿಕ್ಕೆ ಲೇಟ್ ಆಗ್ತದೆ, ನೀವು ಊಟ ಮಾಡಿ ಮಲಗಮ್ಮ ಅಂತ ಹೇಳುವಾಗ, ಇಲ್ಲ ನಾನು ಕಾಯ್ತೇನೆ, ನೀ ಬಾ ಮಗು ಅಂತ ಹೇಳುವಾಗ ಮಗ ಹೇಳ್ತಾನೆ, ಇಲ್ಲ ಅಮ್ಮ ಎಷ್ಟು ಗಂಟೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವು ಊಟ ಮಾಡಿ ಅಮ್ಮ, ನಾನು ಬರುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಫೋನ್ ಇಡ್ತಾನೆ. ಒಂದು 5 ನಿಮಿಷದ ನಂತರ ಮತ್ತೆ ಆ ಹುಡುಗ ತಾಯಿಗೆ ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ನಾನು ಬಹಳಷ್ಟು ಕಷ್ಟ ಕೊಟ್ಟಿದ್ದೇನೆ, ನನ್ನ ಕಲಿಕೆಯಲ್ಲಿ ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ಆದರೂ ಕೂಡ ನಾನು ದುಶ್ಚಟದಿಂದ ಅಥವಾ ನನ್ನ ಒಂದು ನಿರ್ಲಕ್ಷ್ಯತನದಿಂದ ನಾನು ಕಲೀಲಿಲ್ಲಮ್ಮ, ಬಹಳಷ್ಟು ನಿಮಗೆ ತೊಂದರೆಗಳು ಕೊಟ್ಟಿದ್ದೇನೆ, ಬಹಳಷ್ಟು ನೋವು ಕೊಟ್ಟಿದ್ದೇನೆ, ನನ್ನಿಂದ ನಿಮಗೇನು ಕೊಡ್ಲಿಕ್ಕೆ ಆಗಲಿಲ್ಲಮ್ಮ, ಆದರೂ ಕೂಡ ಈಗ ತಾನೇ ಕೆಲಸಕ್ಕೆ ಸೇರಿದ್ದೇನೆ, ಬಹಳಷ್ಟು ತುಂಬ ಈ ಪ್ರಪಂಚದಲ್ಲಿ ನಾನು ಕಂಡಂಥ ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ನನ್ನ ತಾಯಿ ಕೂಡ ನೀವಮ್ಮ ಅಂತೇಳಿ ಹೇಳುವ ಕ್ಷಣದಲ್ಲಿ ತಾಯಿ ಕೂಡ ಕಣ್ಣಲ್ಲಿ ನೀರು ಬಂದು, ನೀನು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯ ಮಗು ಅಂತ ಹೇಳುವಂತ ಆ ಸಂದರ್ಭದಲ್ಲೇ ಆ ಹುಡುಗ ಫೋನ್ ಕಟ್ ಮಾಡ್ತಾನೆ. ತಾಯಿ ಮಗು ಹೇಳಿದ ಎಲ್ಲ ಮಾತುಗಳು ಕೇಳ್ತದೆ, ಆದರೆ ತಾಯಿಗೆ ನೀನು ಕೂಡ ಒಬ್ಬ ಒಳ್ಳೆಯ ನನ್ನ ಮಗ ಅಂತ ಹೇಳುವಂತ ಒಂದು ವರ್ಡ್ಸ್ ಉಂಟಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಮಗ ಫೋನ್ ಆವಾಗಲೇ ಕಟ್ ಮಾಡ್ತಾನೆ. ಬೆಳಗಿನ ಜಾವ ನೋಡುವಾಗ ಅವರಿಗೆ ಸುದ್ದಿ ಬರ್ತದೆ, ತಮ್ಮ ಮಗ 2 ವೀಲರಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಮರಣ ಹೋಗ್ತಾನೆ ಅಂತೇಳಿ. ಬೆಳಿಗ್ಗೆ ಆ ಮರಣ ಮನೆಗೆ ಬರ್ತದೆ. ಮನೆಗೆ ಬಂದು 10 ಗಂಟೆ ಆಗುವ ದಫನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಈ ಹೆಂಗಸು ಈ ಲೇಖನ ಬರೀತಾರೆ. ಈ ಲೇಖನದ ಕೊನೆಯಲ್ಲಿ ಬರ್ತಾರೆ, ಎಲ್ಲ ತಾಯಂದರ ಗಮನಕ್ಕೆ ಬರೀತಾರೆ, ನಾವು ಯಾವಾಗಲೂ ತಮ್ಮ ಮಗನಿಗೆ ಒಂದು ದಿವಸ ಆದರೂ ಕೂಡ ಅದು ನಾಳೆ ಹೇಳುವ ಅಥವಾ ಹೇಳುವುದೇ ಬೇಡ ಅಂತೇಳಿ ಮುಚ್ಚಿಡಬೇಡಿ,
ತಮ್ಮ ಪೋಷಕರಂದ ತಾವು ತಮ್ಮ ಮಗನ ಮುಖವನ್ನು ನೋಡಿ ಒಮ್ಮೆಯಾದರೂ ಕೂಡ ನೀನು ಕೂಡ ಒಳ್ಳೆಯ ಹುಡುಗ, ನೀನು ಕೂಡ ಒಳ್ಳೆಯವನು ಈ ಜಗತ್ತಿಗೆ ನನಗೆ ಅಂತ ಹೇಳುವಂತ ಭಾಗ್ಯ ಅವರಿಗೆ ಸಿಗ್ಲಿಲ್ಲ. ಅವ್ರು ಹೇಳ್ತಾರೆ, ನನ್ನ ಮಗ ಸತ್ತದ್ದು ನನಗೆ ಬೇಸರಲ್ಲ, ಅವನೆಲ್ಲ ನನ್ನ ಬಗ್ಗೆ ಹೇಳ್ತಾನೆ, ಅಮ್ಮ ನೀನು ಜಗತ್ತಿನಲ್ಲಿ ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳುವಾಗ ನೀನು ಕೂಡ ಒಬ್ಬ ಒಳ್ಳೆಯ ಹುಡುಗಮ್ಮ ನನಗೆ ಅಂತ ಹೇಳುವಂತ ಅವಕಾಶ ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಆ ತಾಯಿ ಹತ್ತುಕೊಂಡು ಆ ಒಂದು ಪತ್ರ ಬರೀತಾಳೆ. ಎಲ್ಲ ಅಮ್ಮಂದಿರಿಗೆ ಹೇಳ್ತಾಳೆ, ನೀವು ಕೂಡ ನಿಮ್ಮ ಮಗನಿಗೆ ಒಮ್ಮೆಯಾದ್ರೂ ಕೂಡ ನೀನು ಕೂಡ ನನ್ನ ಒಳ್ಳೆಯ ಒಂದು ಮಗ ಅಂತ ಹೇಳುವಂತ ಆ ಒಂದು ಕವನ ಆ ದಫನ ಮಾಡಿದಂತ ಅದೇ ಕ್ಷಣದಲ್ಲಿ ಒಂದು ತಾಯಿ ಬರೆಯುವಾಗ ಇದನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಸೇರಿದಂತೆ ಎಲ್ಲ ಪೋಷಕರಿಗೆ ತಮ್ಮ ಮಕ್ಕಳನ್ನು ಅವರ ಏನು ಕಲೆಯನ್ನು ಅರಿತುಕೊಂಡು ಎಲ್ಲರೂ ಕೂಡ ಆ ಕಲೆಗೆ ಪ್ರೋತ್ಸಾಹಿಸಬೇಕು. ಅಂಗವಿಕಲಾದರೂ ಕೂಡ ಅವರನ್ನು ಅಲ್ಲಿಗೆ ಬಿಟ್ಟು ಬಿಡದೆ ಅವರಿಗೆ ಪ್ರೋತ್ಸಾಹಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕೆ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಇಲ್ಲಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಒಂದು 7 ವರ್ಷ ಕೆಲಸ ಮಾಡಿದ್ದೇನೆ. ಅದರ ನಂತರ ನನಗೆ ಪ್ರಮೋಷನ್ ಆಯಿತು. ಇಲ್ಲಿಂದ ನನಗೆ ಪೊಯ್ದೇಲ್ ಅಂಗನವಾಡಿಗೆ, ಕೊಣಾಜಿ ಗ್ರಾಮದ ಪೊಯ್ದೇಲ್ ಅಂಗನವಾಡಿಗೆ ಕಾರ್ಯಕರ್ತೆಯಾಗಿ ನಾನು ಕಾರ್ಯನಿರ್ವಹಿಸಿ 1 ವರ್ಷ ಕಾರ್ಯನಿರ್ವಹಿಸಿದೆ. ಅದರ ನಂತರ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದ್ದರಿಂದ ಅದು ಸಹ ಅಂಗನವಾಡಿ ಮುಚ್ಚಿ ಹೋಯಿತು. ಹಾಗಾಗಿ ನನಗೆ ಕಕ್ಕೆ ಮಜ್ಜಲ ಅಂಗನವಾಡಿ ಕೊಣಾಜಿ ಗ್ರಾಮದ್ದೇ ಅಲ್ಲಿ 2 ವರ್ಷ ನಾನು ಕಾರ್ಯನಿರ್ವಹಿಸಿದೆ. ಅಲ್ಲಿಂದ ಪುನಃ ನಾನು ಅಲ್ಲಿ ಹೋಗ್ಲಿ ಬರಲಿಕ್ಕೆ ನನಗೆ ಕಷ್ಟ ಆಗ್ತದಂತ ಹೇಳಿ ನಾನು ಪರಂಡೆ ಅಂಗನವಾಡಿ ಕೇಂದ್ರಕ್ಕೆ ಕೊಣಾಜಿ ಗ್ರಾಮದ್ದು ಕೂಡ ಅಲ್ಲಿ ಈಗ ಒಟ್ಟು ಎಷ್ಟು 7 ವರ್ಷ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಾರ್ಯಕರ್ತೆಯಾಗಿ. ಹಾಗೆ ಈ ಊರಿನವರು ನಾನಿಲ್ಲಿ ಸಹಾಯಕಿಯಾಗಿರುವಾಗ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರ ಪ್ರಾರ್ಥನೆಯಿಂದ ನಾನು ಈಗ ಕಾರ್ಯಕರ್ತೆಯಾಗಿ ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅವರಿಗೆ ನಾನು ತುಂಬ ಹೃದಯದಿಂದ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಈ ದಿನ ಇವತ್ತು ನನಗೆ ಇವರು ಗೌರವಿಸ್ತಾರಂತ ಹೇಳಿ ಸನ್ಮಾನ ಮಾಡ್ತಾರಂತೇಳಿ ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ. ನನಗೆ ಹೇಳಿದ್ದು ನಾನಂದ್ರೆ ಇಲ್ಲಿ ಸ್ತ್ರೀ ಶಕ್ತಿಯ ಮೆಂಬರ್ ಆಗಿದ್ದೆ, ಸದಸ್ಯನಾಗಿದ್ದೇನೆ, ಹಾಗೂ ನೀವು ಬರಲೇಬೇಕು ಅಂತ ಹೇಳಿದ್ರು. ನನಗೆ ಇಂಥ ಇದು ಸನ್ಮಾನ ಉಂಟಂತೇಳಿ ನನಗೆ ಗೊತ್ತಿರಲಿಲ್ಲ. ಅವರಿಗೆ ಕೂಡ ನಾನು ತುಂಬ ಸ್ವಾಗತಿಸುತ್ತಾ ವಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ನನಗೆ ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಂತೋಷದ ವಿಷಯ ಅಂದರೆ ಇದು ಬಡಿಮೆ ತುಪ್ಪದ ಮಕ್ಕಳು ಇಲ್ಲಿ ಕೆಲವರು ಜಾಸ್ತಿ ಇದ್ರೆ ಅದು ತೂಕ ಕಡಿಮೆ ಆಗಿ ಅದಕ್ಕೆ ಹೋಮಿಯೋಪತಿ ಮದ್ದಿನ ವ್ಯವಸ್ಥೆಯನ್ನು ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಹಿಳೆಯರು ಬರುವಂತಹ ಅನೇಕ ರೋಗಗಳ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿಗೆ ಇದಕ್ಕೆ ಆಗಮಿಸುವಂತಹ ಎಲ್ಲ ಮಹಿಳೆಯರಿಗೂ ಮಕ್ಕಳಿಗೂ ನನ್ನ ವಂದನೆಯನ್ನು ಅರ್ಪಿಸ್ತಾ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅಂಗನವಾಡಿಯಲ್ಲಿ ಕಾರ್ಯಪ್ರವೃತ್ತರಾದಂಥ 3 ಜನರಿಗೆ ಇಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಭಾರಿ ಒಳ್ಳೆಯ ಕೆಲಸ. ಯಾಕಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಲ್ಲ, ಅಂಗನವಾಡಿಯಲ್ಲಿ ಮಕ್ಕಳ ತಾಯಿ ಅಂದರೆ ಅವರನ್ನು ಕರೆಯಬೇಕು. ಕಾರಣ ಏನಂತ ಹೇಳಿದರೆ ಮಕ್ಕಳ ಅರ್ಧ ಒಂದು 100% 50% ಈ ಕಾರ್ಯಕರ್ತರಿಂದ ಬೆಳೆಯುತ್ತಾರೆ ಮಕ್ಕಳು. ಕಾರಣ ಏನಂತ ಹೇಳಿದರೆ ಮಕ್ಕಳನ್ನು ಅಲ್ಲಿ ತಾಯಿ ಅಂದ್ರೆ ತಂದು ಮಾಡುವುದು ಇಲ್ಲಿ. ಈ ಒಂದು ಕಾರ್ಯಕರ್ತರು ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತರಂತ ಹೇಳಿದರೆ ಅವರು ಸಾಧಾರಣ ಅವರಿಗೆ ಎಷ್ಟು ನಾವು ಅಭಿನಂದಿಸಲು ಕೂಡುದು. ಯಾಕಂತೇಳಿ ಮನೆಯಲ್ಲಿ ಸಾಕುವುದು ತಾಯಿ ಒಂದು ಮಗುವನ್ನು, ಇಲ್ಲಿ ಸಾಕ್ಲಿಕ್ಕೆ ಹಲವಾರು ಮಕ್ಕಳಿದೆ, ಹಲವಾರು ಜಾತಿಯ ಹಲವಾರು ಭಾಷೆಯ ಮಕ್ಕಳಿದ್ದಾರೆ. ಆದರೆ ಅವರು ಒಂದೇ ತಾಯಿಯ ಮಕ್ಕಳಂತೆ ಅವರನ್ನು ಪೋಷಿಸಲಿಕ್ಕೆ ತುಂಬ ಅವರಿಗೆ ಕಷ್ಟ ಇದೆ. ಆದುದರಿಂದ ನಾನು ಹೆಚ್ಚನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮಗೆ ಎಲ್ಲರಿಗೂ ವಂದಿಸುತ್ತಾ, ಇದನ್ನು ಆಯೋಜಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ, ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಒಂದರ ಮಾತನಾಡಲಿಕ್ಕೆ ಅವಕಾಶ ಮಾಡಿದ ತಮಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಸ್ಟಾರ್ಟ್ ಆಗಿ ಯಾಕಂತ ಹೇಳಿ ಜರ್ಮನಿಯಲ್ಲಿ 230 ವರ್ಷಗಳ ಅದಕ್ಕೊಂದು ಇತಿಹಾಸ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ಹಲವಾರು ಔಷಧ ಬಂದಿದೆ, ನೀವು ಕೇಳಿರ್ಬೋದು. ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ನಮಗೆ ಯಾವುದು ಉತ್ತಮ, ಈ ಮನೆ ಕಟ್ಟುವಾಗ ನೋಡ್ತೇವೆ ಯಾವುದು ಮನೆ ಉತ್ತಮ, ಎಷ್ಟು ಕಾಸ್ಟ್ ಇದು ಉತ್ತಮ, ಯಾವುದು ಬೆಳೆ ಬಾಳುವಂಥದ್ದು ನೋಡ್ತೇವೆ ಅಲ್ವಾ. ಇನ್ನು ಡ್ರೆಸ್ ತಗೊಳ್ಳುವಾಗ ಹಾಗೆ ನಮ್ಗೆ ಯಾವುದು ಬ್ರ್ಯಾಂಡೆಡ್ ಅಥವಾ ಸ್ವಲ್ಪ ಲೋ ಕಾಸ್ಟ್ ಅದೆಲ್ಲ ನೋಡುವಾಗ ಔಷಧಿ ಪದ್ಧತಿಯಲ್ಲಿ ಯಾವುದು ಉತ್ತಮ, ನಮ್ಮ ಆರೋಗ್ಯಕ್ಕೆ ಯಾವುದು ಸೂಕ್ತ, ಅದನ್ನು ನಾವು ಥಿಂಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಬೆಳೆಯುತ್ತಿರುವ ಮಕ್ಕಳಿಗೆ ಯಾವ ಔಷಧ ಪದ್ಧತಿ ಉತ್ತಮ. ನಾನು ಇಂಗ್ಲಿಷ್ ಮೆಡಿಸಿನ್ಗೆ ಆಪೋಸಿಟ್ ಆಗಿ ಹೋಗ್ತಾ ಇಲ್ಲ, ಬಟ್ ಹೋಮಿಯೋಪತಿ ಅನ್ನೋದು ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಬಹಳ ಉತ್ತಮ ಔಷಧ ಪದ್ಧತಿ. ಇದರಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮ ಇಲ್ಲ. ಇದು ಸಸ್ಯಗಳಿಂದ ಮಣ್ಣಿಂದ ತಯಾರು ಮಾಡುವಂಥ ಔಷಧ ಪದ್ಧತಿ.
ಇದು ಕೇವಲ ನಿಮ್ಮ ಒಂದು ಕಾಯಿಲೆಗೆ ಮಾತ್ರ ಅಲ್ಲ, ದೇಹದ ಬೇರೆ ಬೇರೆ ಕಾಯಿಲೆ ಗುಣ ಇದ್ದು ಕೂಡ ಗುಣಪಡಿಸುವ ಶಕ್ತಿ ಇದೆ ಇದರಲ್ಲಿ. ಒಂದು ಔಷಧಿಯಲ್ಲಿ 3500 ಔಷಧಿ ಪ್ರಮಾಣ ಇದೆ. ಇದನ್ನು ಫಸ್ಟಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಸಂಶೋಧನೆ ಮಾಡ್ತಾರೆ, ಅದು ಆರೋಗ್ಯವಂತರ ವ್ಯಕ್ತಿ ಮೇಲೆ. ಎಕ್ಸಾಂಪಲ್, ನೀವು ಹೊಟ್ಟೆ ನೋವು ಅಂತ ಹೋಗಿರ್ತೀರ ಹಾಸ್ಪಿಟಲ್, ಹೌದಾ? ನಿಮ್ ಬೆನ್ನು ಕೂಡ ಆಗಿರೋ ಚಾನ್ಸಸ್ ಇದೆ, ಕಾಲು ನೋವು ಕೂಡ ಆಗಿರೋ ಚಾನ್ಸಸ್ ಇದೆ. ಅದು ಗುಣ ಆಗ್ತದೆ. ಯಾಕಂದ್ರೆ ಕೇವಲ ಒಂದು ನಮ್ಮ ಔಷಧಿ ಪದ್ಧತಿ ಕೇವಲ ಒಂದು ರೋಗಕ್ಕೆ ಮಾತ್ರ ಸೀಮಿತ ಅಲ್ಲ, ನಿಮ್ಮ ಬೇರೆ ಬೇರೆ ರೋಗ ಇದ್ರೂ ಕೂಡ ಗುಣ ಆಗುವ ಚಾನ್ಸಸ್ ಇದೆ. ಕ್ರಮೇಣ ಕೋರ್ಸ್ ಮಾಡಬೇಕು. ನೀವು ಕಂಪ್ಲೀಟ್ ಕೋರ್ಸ್ ಮಾಡಿದ್ರೆ ನಿಮ್ಮ ಎಲ್ಲಾ ಕಾಯಿಲೆ ಕೂಡ ಗುಣ ಆಗುವ ಚಾನ್ಸಸ್ ಇದೆ. ಹಾಗಿರುವಾಗ ನಮ್ಮಲ್ಲಿ ಇವತ್ತು ಕಡಿಮೆ ತೂಕದ ಮಕ್ಕಳಿಗೆ ನಾವು ಚಿಕಿತ್ಸೆ ಮಾಡಿದ ನಂತರ ಅವರಿಗೆ 1 ತಿಂಗಳು ಆ ಮದ್ದು ಕಂಟಿನ್ಯೂ ತಗೊಳ್ಳಿಕ್ಕಿದೆ. ಆ ತಗೊಂಡ ನಂತರ ಸೆಕೆಂಡ್ ಫಾಲೋ ಅಪ್ ಗೆ ನಾವು ಬರ್ತೇವೆ. ಯಾಕಂದ್ರೆ ವಿಟ್ಲದಲ್ಲಿ ತುಂಬಾ ಯಶಸ್ವಿಯಾಗಿದೆ. ಅದು ಇಂಗ್ಲಿಷ್ ಮೆಡಿಸಿನ್ ಇಂದ ಎಂತ ಯಶಸ್ವಿ ಆಗ್ಲಿಲ್ಲ, ಇಂಗ್ಲಿಷ್ ಮೆಡಿಸಿನ್ ಇಂದ. ಅದಕ್ಕೋಸ್ಕರ ನಮ್ಗೆ ಈ ಸರಿ ಹೋಮಿಯೋಪತಿ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಎಕ್ಸಾಂಪಲ್ ಕೊಡ್ತೇವೆ. 1.5 ವರ್ಷ ಮಗು ಅದಕ್ಕೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಇದನ್ನು ತಗೊಂಡ ತಕ್ಷಣನೇ ಇಮಿಡಿಯೇಟ್ ನಡಿಲಿಕ್ಕೆ ಆಯ್ತು. ಅಂದ್ರೆ ಅದು ಫಸ್ಟಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಫಸ್ಟ್ ಮಗು ಈಗ ಗೊತ್ತಿರ್ಬೋದು, ನೀವು ಕೂತಿರ್ತದೆ, ಸ್ವಲ್ಪ ಎದುರುಗಳು ಹೋಗ್ತಾ ಇರ್ತದೆ, ಆನಂತರ ನಡಿಲಿಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಇಮಿಡಿಯೇಟ್ ಆಗಿ ಅದಕ್ಕೆ ಹೋಮಿಯೋಪತಿಯಿಂದ ಒಳ್ಳೆ ಎಫೆಕ್ಟ್ ಆಯಿತು. ಯಾಕಂತ ಹೇಳಿದ್ರೆ ಇದು ಮಕ್ಕಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ರೀತಿಯ ವಾಂತಿ ಬೇದಿ, ನಿಮ್ಮ ಜ್ವರ ಇರ್ಬೋದು, ಶೀತ ಇರ್ಬೋದು, ಮಹಿಳೆಯರಲ್ಲಿ ಗೆಡ್ಡೆ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಸೊಂಟ ನೋವು ಇರ್ಬೋದು, ಅಥವಾ ವೃದ್ಧಾಪ್ಯತೆ, ಕಾಲು ಗಂಟಲು, ಎಲ್ಲದಕ್ಕೂ ಕೂಡ ಹೋಮಿಯೋಪತಿ ಬಹಳ ಬೆಸ್ಟ್ ಮೆಡಿಸಿನ್. ಇದರ ಫೌಂಡರ್ ಸ್ಯಾಮ್ಯುಯಲ್ ಹನಿಮನ್ ಅಂತೇಳಿ, ಅವರು ಕೂಡ ಮೊದಲು ಇಂಗ್ಲಿಷ್ ವೈದ್ಯರಾಗಿದ್ರು. ಅವ್ರಿಗೆ ಇದೇನಾಯ್ತು, ಇದು ವ್ಯಾಪಾರ ತರ ಆಯ್ತು. ಒಂದು ಚಾಕ್ಲೇಟ್ ಕೊಟ್ಟಾಗಿ, ಒಂದೆಂತ ಹಣಕ್ಕೆ ಒಂದು ಹಣ ತಗೊಂಡು ಒಂದು ವಸ್ತು ತಗೊಂಡಾಗಿ ಈ ತರ ಆಗ್ಬಾರ್ದು. ಜನರಿಗೆ ಕಡಿಮೆ ಹಣದಿಂದ ಜಾಸ್ತಿ ಲಾಭ ಆಗಬೇಕು, ಕಡಿಮೆ ಹಣದಿಂದ ಜಾಸ್ತಿ ಲಾಭ ಆಗಬೇಕು. ಪ್ಲಸ್ ಅದ್ರ ಜೊತೆಗೆ ಒಂದು ಕೌನ್ಸಿಲಿಂಗ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ನೀವು ನಾರ್ಮಲ್ ನಮ್ಮ ಆಸ್ಪತ್ರೆಗೆ ಅಥವಾ ಪ್ರೈವೇಟ್ ಕ್ಲಿನಿಕ್ ಹೋದ್ರೆ ಕಾಯ್ಲಿಕ್ಕೆ 1 ಗಂಟೆ ಕಾಯ್ಬೇಕು, ಮೆಡಿಸಿನ್ ತಗೊಳ್ಳಿಕ್ಕೆ ಬರ್ಲಿಕ್ಕೆ 2 ನಿಮಿಷದಲ್ಲಿ ಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಎಲ್ಲ ಸ್ಟಡಿ ಕೇಳ್ತಾರೆ, ಹೇಗೆ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರಿಗಿತ್ತು. ಹಾಗೆ ನಿಮ್ಗೊಂದು ಖುಷಿ ಆಗ್ತದೆ, ಡಾಕ್ಟರ್ ಎಡ್ಡೆ ಪಾತೇರಿ ನಡ ಅಂತೇಳಿ ಇಂಪಾರ್ಟೆನ್ಸ್ ಕೊಟ್ರ ಅಂತೇಳಿ. ಅದರಿಂದಲೇ ಕಾಯಿಲೆ ಗುಣ ಆಗ್ತದೆ. ಮದ್ದು ಕೊಡ್ಬೇಕಂತಿಲ್ಲ, ಅದರಿಂದ ಕಾಯಿಲೆ ಗುಣ ಆಗ್ತದೆ. ಆ ಡಾಕ್ಟರ್ ಏನನ್ನು ಕೇಳಿದ್ರೆ ಎಡ್ಡೆ ಪಾತೇರಿ ಅದೆಲ್ಲ ನಾವು ಮಾಡ್ತೇವೆ. ಕೌನ್ಸಿಲಿಂಗ್ ಮಾಡಿ ಅಂತ ಮತ್ತೆ ಮದ್ದು ಕೊಡ್ಬೇಕು ನೋಡ್ತೇವೆ. ನೀವು ದಯವಿಟ್ಟು ಅರೆಕಳದವರು ಅಂತಲ್ಲ, ಇಲ್ಲಿ ಯಾರು ಇದ್ರ ಬಗ್ಗೆ ಮಾಹಿತಿ ಕೇಳಿದ್ದೀರ, ದಯವಿಟ್ಟು ಮಕ್ಕಳಿಗೆ ಹೋಮಿಯೋಪತಿಯೇ ಮೆಡಿಸಿನ್ ಮಾಡಿ. ನಾನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ. ಯಾವುದು ಕೆಲವು ಸತ್ಯಾಂಶಗಳಿದೆ ಅದನ್ನು ಮುಚ್ಚುಮರೆ ಮಾಡಬಾರ್ದು. ಯಾವುದು ಮಕ್ಕಳಿಗೆ ಹೋಮಿಯೋಪತಿ ಮಾಡಿದ್ರೆ ಬಹಳ ಒಳ್ಳೇದು, ಸೈಡ್ ಎಫೆಕ್ಟ್ಸ್ ಇಲ್ಲವೂ ಇಲ್ಲ. ಇಂಗ್ಲಿಷ್ ಮೆಡಿಸಿನ್ ನಾನು ದೂಷಿದಂತಲ್ಲ, ಅದು ಅರ್ಜೆಂಟಿಗೆ ನಮಗೆ ಬೇಕಾಗ್ತದೆ. ಆದ್ರೂ ಕೇರಳದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವುದಕ್ಕೆ, ಹೋಮಿಯೋಪತಿಗೆ. ಬಟ್ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಐ ಡೋಂಟ್ ಯಾಕೆ ಅಂತ ಗೊತ್ತಿಲ್ಲ. ಬಟ್ ನೀವು ಗೊತ್ತಿದ್ದ ನಂತರ ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೋಮಿಯೋಪತಿ ಮದ್ದನ್ನೇ ಮಾಡಿ. ಯಾವ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ದೊಡ್ಡವರಾದ ತಕ್ಷಣ ತುಂಬಾ ಎಫೆಕ್ಟ್ಗಳು ಆಗುತ್ತೆ. ನೀವು ಕೇಳಿರ್ಬೋದು, ಕೆಲವರಿಗೆಲ್ಲ ಇಂಗ್ಲಿಷ್ ಮೆಡಿಸಿನ್ ಮಾಡಿದ್ರಿಂದ ಸೈಡ್ ಎಫೆಕ್ಟ್ಸ್ ಬಂದಿದೆ, ಕಿಡ್ನಿ ಡ್ಯಾಮೇಜ್ ಆಗಿದೆ, ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತಗೊಂಡು ಅದಕ್ಕೋಸ್ಕರ ಈ ಮದ್ದಿನ ಸ್ಪೆಷಾಲಿಟಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮಲ್ಲಿರುವ ರೋಗನ ಶಕ್ತಿಯನ್ನೇ ಜಾಸ್ತಿ ಮಾಡ್ತದೆ. ಅದು ಈ ಹೋಮಿಯೋಪತಿ ಸ್ಪೆಷಾಲಿಟಿ. ಸೊ ಇಷ್ಟು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಅಂತ ಹೇಳಿ ಎಲ್ಲರಿಗಿದ್ದು ಗೊತ್ತಿದ್ದ ವಿಷಯ. 1/1/2017 ಈ ಯೋಜನೆ ಜಾರಿಗೆ ಬಂದಿದೆ. ಈಗಾಗಲೇ ಅಂಗನವಾಡಿ ಕೇಂದ್ರದ ಮೂಲಕ ನೀವು ನಿಮ್ಮ ಅರ್ಜಿಗಳನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದೀರಿ. ನಾವು ಅದನ್ನು ಆನ್ಲೈನಲ್ಲಿ ಫೀಡ್ ಮಾಡಿದ್ದೇವೆ. ಹಾಗೆ ಹೆಚ್ಚಿನ ಫಲಾನುಭವಿಗಳ ಅಮೌಂಟು ಕೂಡ ಅವರ ಅಕೌಂಟಿಗೆ ಜಮೆ ಆಗಿದೆ. ಈ ಒಂದು ಸೌಲಭ್ಯ ಪಡೆಯಲಿಕ್ಕೆ ಅರ್ಹತೆಗಳು ಏನಂತ ಹೇಳಿದ್ರೆ, ಮೊದಲನೇ ಗರ್ಭಿಣಿಗೆ ಅವರ ಒಂದು ಆರೋಗ್ಯ ಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಮತ್ತು ಅವರ ಪೌಷ್ಟಿಕ ಆಹಾರಕ್ಕೆ ಮತ್ತು ವೈದ್ಯಕೀಯ ತಪಾಸಣೆಗಾಗಿ ಸರ್ಕಾರ ಕೊಡುವಂಥ 5,000 ರೂಪಾಯಿ ಹಣ ಅವರ ಅಮೌಂಟಿಗೆ ನೇರವಾಗಿ ಜಮೆ ಆಗುವಂಥದ್ದು. ಅವರು BPL APL ಇರಬೇಕಂತ ಏನಿಲ್ಲ, ಅಂತೂ ಪ್ರಥಮ ಗರ್ಭಿಣಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುವಂಥದ್ದು. ಆದರೆ 1/1/2017 LMP ಡೇಟ್ ನೋಡಿಕೊಂಡು ನಾವು ಈ ಅಪ್ಲಿಕೇಶನನ್ನು ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರದ ಮೂಲಕ ಈಗಾಗಲೇ ಸಾಧಾರಣ ಒಂದು ಬೋಳಿಯಾರು ವಲಯದಲ್ಲಿ 180 ಅಪ್ಲಿಕೇಶನನ್ನು ಫೀಡ್ ಮಾಡಿ ಆಗಿದೆ. 150 ಜನರಿಗೆ ಅದರ ಸೌಲಭ್ಯ ಕೂಡ ಸಿಕ್ಕಿ ಸಹ ಆಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳುತ್ತಾ. ಯಾಕಂತೇಳಿದ್ರೆ ಇದಕ್ಕೆ ದಾಖಲೆಗಳು ಮೇನ್ ಬೇಕಾದದ್ದು, ಒಂದು ತಾಯಿ ಕಾರ್ಡ್, ಆಮೇಲೆ ಫಲಾನುಭವಿ ಆಧಾರ್ ಕಾರ್ಡ್, ಗಂಡನ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕದ್ದು ಜೆರಾಕ್ಸ್. ಆ ಬ್ಯಾಂಕ್ ಪಾಸ್ ಪುಸ್ತಕ ಸಾಧಾರಣ ನೀವು ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರ್ತೀರಿ ಅಂಥದೇ ಬ್ಯಾಂಕ್ ಪಾಸ್ ಪುಸ್ತಕದೊಂದು ಜೆರಾಕ್ಸ್ ಅನ್ನು ಕೊಡಿ. ಯಾಕಂತೇಳಿದ್ರೆ ಹೆಚ್ಚಿನವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದನ್ನು ಟ್ರಾನ್ಸಾಕ್ಷನ್ ವ್ಯವಹಾರ ಮಾಡದೆ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆದದ್ದುಂಟು. ಆ ಅಕೌಂಟನ್ನು ನೀವು ಕೊಟ್ಟಾಗ ನಮಗೆ ಅಲ್ಲಿ ನಾವು ಫೀಡ್ ಮಾಡಿದಾಗ ಹೋಗುತ್ತೆ, ಆದರೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಸ್ಟೇಜಲ್ಲಿ ಅಮೌಂಟ್ ಬರುವಾಗ ಅದು ಬ್ಲಾಕ್ಡ್ ಅಂತೇಳಿ ನಮಗೆ ತೋರಿಸ್ತದೆ. ಅದಕ್ಕೆ ಹೇಳುವಂಥದ್ದು, ನೀವೆಲ್ಲರೂ ಅಕೌಂಟ್
ಓಪನ್ ಮಾಡಿದ ಮೇಲೆ ಅದರಲ್ಲಿ ವ್ಯವಹಾರವನ್ನು ಕೂಡ ಮಾಡ್ತಾ ಇರಬೇಕು. ಈವನ್ ಭಾಗ್ಯಲಕ್ಷ್ಮಿ ಫಲಾನುಭವಿಗಳ ಅಕೌಂಟು ಕೂಡ ಹಾಗೆ. ಈಗ ಹೆಚ್ಚಿನವ್ರು ಹೇಳ್ತಾ ಇದ್ದೀರಿ ನಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತೇಳಿ. ಸ್ಕಾಲರ್ಶಿಪ್ ಬರಲಿಕ್ಕೆ ಆ ಅಕೌಂಟ್ ಚಾಲ್ತಿಯಲ್ಲಿದೆ ಅಂತ ನೀವು ನೋಡ್ಬೇಕು ತಾನೆ. 2006ರಲ್ಲಿ ನಮ್ಮ ಭಾಗ್ಯಲಕ್ಷ್ಮಿ ಸೌಲಭ್ಯ ಸಿಕ್ಕಿದೆ. ಈ 2006ರಲ್ಲಿ ಅಕೌಂಟ್ ಓಪನ್ ಮಾಡಿದ ಮೇಲೆ ನಾವು ಮಗು 1ನೇ ಕ್ಲಾಸಿಗೆ ದಾಖಲಾದ್ಮೇಲೆ ನಮಗೆ ಸ್ಕಾಲರ್ಶಿಪ್ ಬರುವುದು. ಆನಂತರ ಹೋಗಿ ಅಕೌಂಟ್ ನೋಡಿದ್ರೆ ಅಲ್ಲಿ ಆ ಅಕೌಂಟ್ ಬ್ಲಾಕ್ ಆಗದೆ ಮತ್ತೆ ಏನಾಗಿರುತ್ತೆ, 5-6 ವರ್ಷ ಅಕೌಂಟನ್ನು ಹಾಗೆ ಇಟ್ಟು ಬಿಟ್ಟರೆ ನಮಗೆ ಅದು ಅಕೌಂಟ್ ಚಾಲ್ತಿಯಲ್ಲಿ. ದಯವಿಟ್ಟು ನಿಮ್ಗೆ ಹೇಳುವಂಥದ್ದು, ಅಕೌಂಟಲ್ಲಿ ಹಣ ಇಡಬೇಕಂತಲ್ಲ, ನೀವು ಅಕೌಂಟಿಗೆ ಅಮೌಂಟನ್ನು ಹಾಕಿ ಆಮೇಲೆ ಅದನ್ನು ತೆಗೀರಿ ಅಂತ ವ್ಯವಹಾರ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಈ ಮಾತೃವಂದನಾ ಯೋಜನೆ, ಅದೇ ರೀತಿ ಮಾತೃಪೂರ್ಣ ಯೋಜನೆ, ಇದು ಕಳೆದ ಅಕ್ಟೋಬರ್ 2017ರಿಂದ ಈ ಯೋಜನೆ ಜಾರಿಗೆ ಬಂದಿದೆ. ಇದರಲ್ಲಿ ಗರ್ಭಿಣಿ ಬಾಣಂತಿಗೆ ನೇರವಾಗಿ ಅವರಿಗೆ ಪೌಷ್ಟಿಕ ಆಹಾರ ದೊರೆಯಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿದೆ. ಮೊದಲು ನಾವು ಗರ್ಭಿಣಿ ಬಾಣಂತಿಗೆ 25 ದಿವಸಕ್ಕೆ ಮನೆಗೆ ಆಹಾರವನ್ನು ವಿತರಣೆ ಮಾಡ್ತಿದ್ದೆ, ತಿಂಗಳಿಗೆ ಒಂದ್ಸಲ. ಈಗ ಅಕ್ಟೋಬರ್ 2017ರಿಂದ ಈ ಯೋಜನೆ ಮನೆಗೆ ಕೊಡುವಂತಹ ಒಂದು ವ್ಯವಸ್ಥೆ ಇಲ್ಲ. ಮಾತೃಪೂರ್ಣ ಯೋಜನೆಯಲ್ಲಿ ಗರ್ಭಿಣಿ ಬಾಣಂತಿಯರು ದಿನ ಮಧ್ಯಾಹ್ನ ಅಂಗನವಾಡಿಗೆ ಬಂದು ಊಟ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಆ ಊಟ ಮಾಡುವುದರ ಜೊತೆಗೆ ಅವಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸಮಾಲೋಚನೆ ಮಾಡ್ತಾರೆ, ಅವರ ತೂಕ ತೆಗಿತಾರೆ, ಅದೇ ರೀತಿ ಕಬ್ಬಿಣಾಂಶದ ಮಾತ್ರೆಗಳನ್ನು ಸಂಬಂಧಪಟ್ಟ ಆರೋಗ್ಯ ಕಾರ್ಯಕರ್ತೆಯವರು ಕೊಡ್ತಾರೆ. ಈ ರೀತಿ ಅವಳ ಒಂದು ರೀತಿಯ ತೂಕ ನಿರ್ವಹಣೆ, ಆಪ್ತ ಸಮಾಲೋಚನೆ, ಪೌಷ್ಟಿಕ ಆಹಾರ, ಆಮೇಲೆ ಕಬ್ಬಿಣಾಂಶದ ಮಾತ್ರೆ, ಎಲ್ಲ ರೀತಿಯ ಸೌಲಭ್ಯಗಳ ಗರ್ಭಿಣಿಗೆ ಸಿಕ್ಕಿದಂತಾಗುತ್ತದೆ ಅನ್ನುವ ದೃಷ್ಟಿಯಿಂದ ಈ ಒಂದು ಮಧ್ಯಾಹ್ನದ ಹೊತ್ತಿಗೆ ಈ ಮಾತೃಪೂರ್ಣ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಊಟಕ್ಕೆ ಬಂದು ಸಹಕರಿಸಿದರೆ ಮಾತ್ರ ಗರ್ಭಿಣಿ ಬಾಣಂತಿಗೆ ಒಂದು ಪೌಷ್ಟಿಕ ಆಹಾರವನ್ನು ಪಡೆಯಲಿಕ್ಕೆ ಸಾಧ್ಯ. ಈಗ ನಮ್ಮಲ್ಲಿ ಹೆಚ್ಚಿನ ಒಂದು ಅಂಗನವಾಡಿಗಳಲ್ಲಿ ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಇದು ನಮ್ಮ ಮಾತೃವಂದನಾ, ಮಾತೃಪೂರ್ಣ, ಅದೇ ರೀತಿ ಭಾಗ್ಯಲಕ್ಷ್ಮಿ, ಅದೇ ರೀತಿ ಇನ್ನೊಂದು ಉದ್ಯೋಗಿನಿ ಸ್ಕೀಮ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅಪ್ಲಿಕೇಶನ್ ಏನು ಬರಬೇಕಷ್ಟೇ. ಸ್ವಂತ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಕಳೆದ ಸಲ 1 ಲಕ್ಷ ಇತ್ತು ಅಮೌಂಟು, ಈ ಸಲ 3 ಲಕ್ಷಕ್ಕೆ ಅದನ್ನು ಗರಿಷ್ಠ ಮಿತಿ 3 ಲಕ್ಷ ಮಾಡಿದ್ದಾರೆ. ಸ್ವಂತ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ 18ರಿಂದ 45 ವರ್ಷದ ವಯೋಮಿತಿಯವರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುವಂಥದ್ದು. ಅವರಿಗೆ ಏನಂತ ಹೇಳಿದ್ರೆ, ಅವರ ಇನ್ಕಮ್ ಲಿಮಿಟ್ 40,000 ಒಳಗಿರಬೇಕು. ಆನಂತರ ಅವರು ಸ್ವಂತ ಉದ್ಯೋಗ ಮಾಡುವ ಬಗ್ಗೆ ನಮಗೆ ದಾಖಲೆಗಳು, ಫೋಟೋ ಸಮೇತ ವರದಿಗಳು ಬೇಕು. ಆಮೇಲೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರಂತ ನೋಡ್ಬೇಕು ಆಮೇಲೆ ಇದರಲ್ಲಿ 30% ಸಬ್ಸಿಡಿ ಇದೆ. 3 ಲಕ್ಷಕ್ಕೆ 90,000 ಸಬ್ಸಿಡಿ ಇದೆ. ಇದು ಈ ಸಲ ಮಾತ್ರ ಹೊಸತಾಗಿ ಸಬ್ಸಿಡಿಯನ್ನು ಜಾಸ್ತಿ ಮಾಡಿದ್ದಾರೆ. ಬ್ಯಾಂಕ್ ಲೋನ್ ಕೊಡೋದು ಬ್ಯಾಂಕಿನವರು. ನಿಮಗೆ ಯಾವ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಆ ಬ್ಯಾಂಕಿಗೆ ಹೋಗಿ ನೀವು ಮಾತಾಡಬೇಕಂತದ್ದು. ಅರ್ಜಿಯನ್ನು ನಮ್ಮ ಇಲಾಖೆಗೆ ನೀವು ಕೊಡಬೇಕು. ಅಲ್ಲಿಂದ ನಾವು ಸಂಬಂಧಪಟ್ಟ ಬ್ಯಾಂಕಿಗೆ ಆ ಅರ್ಜಿಯನ್ನು ಕಳಿಸ್ತೇವೆ. ಅಲ್ಲಿ ನಿಮಗೆ ಬ್ಯಾಂಕ್ ಸ್ಯಾಂಕ್ಷನ್ ಆದ ಬಗ್ಗೆ ಲೆಟರ್ ಬರ್ತದೆ. ನಾವು ಇಲಾಖೆಯಿಂದ ನಿಮಗೆ 3 ವರ್ಷದ ನಂತರ ಸಬ್ಸಿಡಿ ಕೊಡುವಂತೆ. ಇದು ಉದ್ಯೋಗಿನಿ. ಅದೇ ರೀತಿ ಸಮೃದ್ಧಿ ಯೋಜನೆ ಅಂತ ಹೇಳಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಮಹಿಳೆಯರಿಗೆ ಪ್ರೋತ್ಸಾಹನ ಕೊಡುವಂಥದ್ದು. ಅಂದ್ರೆ ಅದು ಬೀದಿ ಬದಿಯಲ್ಲಿ ಒಂದು ಟೆಂಟ್ ಹಾಕಿಕೊಂಡು, ರಾಶಿ ಹಾಕಿಕೊಂಡು ಅವರು ಇನ್ನು ತರಕಾರಿ ವ್ಯಾಪಾರನೋ, ಮೀನು ವ್ಯಾಪಾರನೋ, ಯಾವುದೇ ಒಂದು ವ್ಯಾಪಾರ ಮಾಡೋದಿದ್ರೆ ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹಧನವನ್ನ ಇಲಾಖಾ ವತಿಯಿಂದ ಕೊಡುವಂಥದ್ದು. ಅದವರು ವಾಪಸ್ ಕಟ್ಟಲಿಕ್ಕಿಲ್ಲ, ಅದು ಅವರಿಗೇನೆ. ಇದು ಇಷ್ಟು ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ. ಅದೇ